ಓಕೆ ಅಲ್ಲ? 1 2 3 ಶಾಟ್. ನಮಸ್ಕಾರ ಪೀಪಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬಾಯ್ಸ್ ಬರ್ರೋ ಬ್ಯಾಂಗ್ಳೂರ್ಗೆ ಹೋಗೋಣ ಅಂದರೆ ಇಲ್ಲ, ನಾನು ಇನ್ನೂ ಕಾರ್ಡಲ್ಲೇ ಇರ್ಬಿಟ್ಟಿರ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಸಿ, ಅದು ಅವ್ರದ್ದು ಮನಸ್ಸಲ್ಲಿರೋ ಮಾತು ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಆರೋಮಲ್? ಬಟ್ ಮೈಂಡಲ್ಲಿರೋ ಮಾತು ಬೇರೆ. ಬಟ್ ಇಟ್ಸ್ ಓಕೆ. ಇಲ್ಲ ಗೈಸ್, ಅವ್ರ ಮನಸ್ಸಲ್ಲಿ ಇನ್ನೂ 2-3 ದಿವಸ ನಾನು ಟ್ರಿಪ್ ಹೊಡಿಬೇಕು ಅಂತ ಇದೆ. ಕಾಂಟ್ ಹೆಲ್ಪ್, ರೈಟ್? ಕಾಂಟ್ ಹೆಲ್ಪ್. ಸೊ ಯಾ, ವಿ ಆರ್ ಸ್ಟಾರ್ಟಿಂಗ್ ಅವರ್ ಡೇ ಆ್ಯಂಡ್ ನೆನ್ನೆ ಒಳ್ಳೆ ಪಾಚಿ ಮಾಡಿ ನಾವು ಆ್ಯಂಡ್ ವಿ ಹ್ಯಾಡ್ ಸಮ್ ಅಮೇಝಿಂಗ್ ಟಾಕ್ಸ್. ಸ್ವಲ್ಪ ಏನೋ ಮೈಂಡ್ ಫ್ರೆಂಡ್ಶಿಪ್ ಎಲ್ಲ ನಮ್ದಿನ್ನೂ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಬಟ್ ಇಟ್ ವಾಸ್ ಅಮೇಝಿಂಗ್. ಇಲ್ಲಿಂದ ನಾವು ಇವಾಗ ಓಡ್ತೀವಿ ಬ್ಯಾಂಗ್ಳೂರ್ಗೆ. ರೈಟ್ ನೌ ದ ಟೈಮ್ ಇಸ್ 9:30 ಆ್ಯಂಡ್ ಸ್ಟೇ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಐ ಥಿಂಕ್ ಮ್ಯಾಕ್ಸಿಮಮ್ ಮೇ ಬಿ ಲೈಕ್ 1 or 2 ಪೀಪಲ್ ಆರ್ ಹಿಯರ್. ಸ್ಟೇ ನೋಡಿ ಇಲ್ಲಿದ್ದು ಸ್ಟೇ ಮಾತ್ರ ಇಟ್ ವಾಸ್ ಅಮೇಝಿಂಗ್. ಯಾವುದಾದ್ರೂ ರೂಮ್ ಓಪನ್ ಇದೆಯಾ ನೋಡ್ತೀನಿ, ಸ್ವಲ್ಪ ಸ್ಮಾಲ್ ರೂಮ್ ಟೂರ್ ಕೊಡೋದಕ್ಕೆ ನಿಮಗೆ. ಬಟ್ ರೂಮ್ಸ್ ಎಲ್ಲ ಹೆಂಗಿದೆ ಅಂದರೆ ಶೋಯು. ಇಲ್ಲೊಂದು ಸ್ಮಾಲ್ ಏನೋ ಲೈಕ್ ಟ್ರೀ ಥರ ಎಲ್ಲ ಮಾಡಿದ್ದಾರೆ, ಗಾರ್ಡನ್ ಟೈಪ್ ಎಲ್ಲ ಇದೆ. ಸ್ವಲ್ಪ ಸ್ಮಾಲ್ ಏರಿಯಾ. ಇದು ರೂಮ್ ಎಂಟ್ರಿ ಆಗಿದ ತಕ್ಷಣ ಯು ವಿಲ್ ಹ್ಯಾವ್ ಟಿ ವಿ ಹಿಯರ್, ಆಲ್ ದೋಸ್ ಹಾಟ್ ವಾಟರು ಮಾಡೋದಕ್ಕೆ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ದಿಸ್ ಇಸ್ ದ ರೂಮ್ ಆ್ಯಂಡ್ ನನ್ನ ಕಬೋರ್ಡ್ ಎಲ್ಲ ಇದೆ, ಏನಾರು ಬೇಕು ಅಂದರೆ ಇಟ್ಕೋಬೋದು. ಆ್ಯಂಡ್ ದೆನ್ ಅಫ್ಕೋರ್ಸ್ ಇಸ್ ದ ಬಾತ್ರೂಮ್. ಸೊ ಇಟ್ ವಾಸ್ ನೈಸ್. ಎಸ್, ರೂಮ್ ಇನ್ನೂ ಸ್ವಲ್ಪ ಕ್ಲೀನ್ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ಶೋಯಿಂಗ್ ಯು ಆಫ್. ಅಕಸ್ಮಾತ್ ನೀವೇನಾರ ಇಲ್ಲಿ ಬಂದರೆ ಯು ವಿಲ್ ಬಿ ರಿಲ್ಯಾಕ್ಸ್ಡ್ 100%. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನು ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಅದೇ ಟ್ರೆಡಿಷ್ನಲ್ ಇಡ್ಲಿ ಇರುತ್ತಾ ಇಲ್ಲ ಏನಾದರೂ ಎಕ್ಸ್ಟ್ರಾ ಇರುತ್ತಾ ವಿಲ್ ಸಿ. ಆ್ಯಂಡ್ ನಮ್ಮ MST ಡೈರೆಕ್ಷನ್ ಇನ್ನೂ ಸ್ನಾನ ಮಾಡ್ತಾನೇ ಇದ್ದಾನೆ. ಅವ್ನು ಬಂದಮೇಲೆ ವಿಲ್ ಸ್ಕೂಟ್. ಏನು ಕೀ ಕೊಡ್ಬೇಕು ನಿಂದನ? ಯಾವ ಕೀ ಕೊಡಬೇಕು? ಕಾರ್ ಕೀ ಕೊಡೋದು. ಎಂತಕ್ಕೆ? ನಾಟಿಲ್ಲ ಬಿಡೆ ಡ್ಯೂಡ್. ಏನೇನೋ ಮಾತಾಡ್ತಾವೆ, ನನಗಂತೂ ಅರ್ಥ ಆಗಲ್ಲ. ಏನೋ ಹಂಗಂದ್ರೆ? ನಾಟಿಲ್ಲ ಬಿಡೆ. ಏನು ಹಂಗಂದ್ರೆ? ಯಾವ ಊರು? ಏಯ್, ನನಗೆ ತಮಿಳ್ ಬರಲ್ಲ ಬ್ರೋ. ನಾನು ತಮಿಳೇ ಮಾತಾಡಿಲ್ಲ ಕಣೋ, ಮಾತಾಡಿದ್ದು ಮಲಯಾಳಂ. ಮಲಯಾಳಂ ಅದು. ಸಖತ್ ಪೀಸ್ಫುಲ್ ಆಗಿದೆ ಜಾಗ ಮಾತ್ರ ಇದು. ಇಲ್ಲಿ ನಾವು ನೋಡಿದ್ರೆ ಇಟ್ ಈಸ್ ವೆಲ್ ಪ್ಲ್ಯಾನ್ಡ್. ಎವ್ರಿ ಸಿಂಗಲ್ ರೂಮ್ ಸೇಮ್ ಇರುತ್ತೆ. ಸೊ ವಿಲ್ ಪೇ ಫಾರ್ ದ ಪ್ರೈಸ್. ಬ್ರೇಕ್ಫಾಸ್ಟ್ ಬಫೆ ಇಲ್ಲ ಇಲ್ಲಿ? ಬಫೆ ಇಲ್ಲ. ಇಲ್ಲ ಬಫೆ ಇಲ್ಲ, ಅವ್ರಿಗೆ ಸರ್ವ್ ಮಾಡ್ತಾರೆ. ಮೇ ಬಿ ಕಮ್ಮಿ ಜನ ಇರೋದಕ್ಕೆ ಬಫೆ ಇಲ್ಲ ಅನ್ಸುತ್ತೆ ಕಣ. ಹಾಂ, ಸೊ ವೆರಿ ಫ್ಯೂ ಪೀಪಲ್ ಆರ್ ಹಿಯರ್, ಅದಕ್ಕೆ ಬಫೆ ಇಲ್ಲ. ನೋಡೋಣ ಇನ್ನೊಂದು ಸಿಗುತ್ತೆ, ಏನೋ ಆರ್ಡರ್ ಮಾಡ್ಬೋದು ಅಂತ. ಸರಿ, ಇಡ್ಲಿ ಕೊಂಡೋರಿಂಗ್ಲಾ? ಬೇರೆ ದೋಸೆ ವರ್ನರ್, ಇಡ್ಲಿ ದೋಸೆ ಪೂರಿ. ಹಾಂ, ಇಡ್ಲಿ ದೋಸೆ ಪೂರಿನಾ? ಹಾಂ, ಮೂರು. ಇಡ್ಲಿ ದೋಸೆ ಪೂರಿ 3 ಆರ್ಡ್ರ್ ಮಾಡಿದ್ವಿ. IDP ಮಾತ್ರ C extra and tea. Coffee and tea.
ಬ್ರೇಕ್ಫಾಸ್ಟ್ನ ಡಿನ್ನರ್ ಥರ ಇಲ್ಲ ಲಂಚ್ ಥರ ಕಂಪ್ಲೀಟ್ ಮಾಡ್ಬಿಟ್ಟು ಡಿನ್ನರು ಲಂಚ್ ಎಲ್ಲ ಅಟ್ ಎ ಟೈಮ್ ಆಗಬೇಕು. ಹ್ಞೂ ಬಾಪ್ರೆ ಎಷ್ಟು ತಿಂದಿದ್ದು ನಾವು. ಇಡ್ಲಿ 2 ದೋಸೆ. ಎರಡಲ್ಲ ಎರಡೂವರೆ ಪೂರಿ, ನಾನು 2.5 ದೋಸೆ, 2 ಇಡ್ಲಿ, ಎಂಜಾಯ್. 3-4 ಬೋಂಡ. ಓ ಮೈ ಗಾಡ್, ನಾನೊಬ್ಬರೇ ಅಲ್ಲ ಗೈಸ್, ಎಲ್ಲರೂ ಈಕ್ವಲ್ ಆಗ್ತಿದ್ದು. ಅವನು ಅಲ್ಲಿ ಹೋಗ್ತಾವ್ರೆ. ಓ ಮೈ ಗಾಡ್, ಟೇಸ್ಟಿ ಆಗಿತ್ತು ಮಾತ್ರ. ಬಟ್ ಬ್ಯಾಟಿಂಗ್ ಅಂತೂ ನಂಗೆ ಇನ್ನೂ ಲೈಟ್ ಅನ್ನಿಸ್ತದೆ ಕೂಡ ಅದು ತಿಂದಿದ್ದು. ಹೆವಿ ಅನ್ನಿಸ್ತಾ? ಹೆವಿಯ ಎಲ್ಲರೂ ಲೈಟಾಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ, ನಾವು ಹೆವಿಯಾಗೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟಿದ್ದೀವಿ. ಸೊ ರೂಮ್ ವೆಕೇಟ್ ಮಾಡಿಕೊಂಡು ವಿಲ್ ಲೀವ್ ದಿಸ್ ಪ್ಲೇಸ್. ಟೋಕಿಯೋ ಟ್ರಿಪ್ ಗೈಸ್ ಅಲ್ಲಿ ಇದು ನೋಡಿದ್ರೆ ಹೆಡ್ಲೈಟು ಇಟ್ಸ್ ಇನ್ ಹಾರ್ಟ್ ಶೇಪ್. ತುಂಬ ಕಡೆ ಇದೆ ಬ್ರೋ ಅದು. ನಮ್ಮ ಅರೋಮಲ್ ಥರ. ಯಾಕೋ ಇಲ್ಲಿ ಇವಾಗ ನಿನ್ನ ಹತ್ರನೇ ಮಗ ಒಂದು ಹಾರ್ಟ್ ಇರೋದು, ನಮ್ಮ ಯಾರ ಹತ್ರನೂ ಇಲ್ಲ. ಇವನ್ ಬಿಡ ಮದುವೆ ಆಗ್ಬಿಟ್ಟವ್ರೆ. ನಾವು ಇವಾಗ ಎರ್ಲೀರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡಿದ್ವಿ, ಬಟ್ ನಾನು ರೆಕಾರ್ಡ್ ಮಾಡಿಲ್ಲ, ಮರ್ತೋಗ್ಬಿಡ್ತು. ಸೊ ತಿರ್ಗಾ ಸೆಕೆಂಡ್ ಎಳ್ನೀರ್ ಚಾಲೆಂಜ್ ಏನು ಅಂದರೆ ಯಾರು ಬೇಗ ಕುಡಿತಾರೆ ಎಳ್ನೀರ್ನ. ಎಸ್. ಸೊ ಫಸ್ಟ್ ಟೈಮ್ ಮಾಡಿದ್ವಿ, ರೆಕಾರ್ಡ್ ಮಾಡಿರಲಿಲ್ಲ. ಸೊ ಅದ್ರಲ್ಲಿ ಗೆದ್ದಿದ್ದೆ ನಾನು. ವಿನ್ನರ್ ಗೆಟ್ಸ್ ಎವ್ರಿಥಿಂಗ್ ಅಂತ ಹೇಳಿ. ವಾವ್ ವಾವ್, ನಾವು 3 ಜನ ಕವಾನ್ ಸೋಡಾ ಚಾಲೆಂಜ್ ಮಾಡಿದ್ವಿ ಗೊತ್ತಾ ನಾವು. ಸೋಡಾ ಚಾಲೆಂಜ್ ಅಲ್ಲಿ ದಿಸ್ ಗೈ ಚೀಟೆಡ್. ಹಾಂ, ಚೀಟೆಡ್ ಲೈಕ್ ಎನಿಥಿಂಗ್. ಯಾಕೆ ಅಂದ್ರೆ ಅಲ್ಲಿ ನೋಡಿರ್ತೀರಾ 1, 2 ಅಂದಿದ ತಕ್ಷಣ ಎತ್ಬಿಟ್ಟ ಇವನು ಡಬ್ಬ ನನ್ನ ಮಗ. ಬಟ್ ಲಾಸ್ಟಲ್ಲಿ ನಾನೇ ಪೇ ಮಾಡಿದ್ದು. ನಾನು ರಿಯಲೈಸ್ ಆಗ್ತಾನೆ ಇವನು ಅನ್ಕೊಂಡಿದ್ದೆ, ಇಷ್ಟೊಂದು ಲೇಟ್ ಆಗಿ ಅಂತ ಗೊತ್ತಿರಲಿಲ್ಲ. ಮೈ ಗಾಡ್, ದಿಸ್ ಗೈಸ್ ಇಸ್ ಲೈಕ್. ಅದಕ್ಕೆ ನಾನು ಇನ್ನೂ ಮಾತಾಡ್ತಾನೆ ಇದ್ದೀನಿ, ಇನ್ನೂ ಮುಗಿಸೇ ಇರಲಿಲ್ಲ ಇದು ಏನದು ಚಾಲೆಂಜ್ ಹಿಂಗೆ ಅಂತ ಹೇಳೋದಕ್ಕೆ. ಬಟ್ ದಿಸ್ ಗೈ ಆಲ್ರೆಡಿ ಸ್ಟಾರ್ಟೆಡ್ ಲೈಕ್ 1, 2. ಬಟ್ ಎಳ್ನೀರು ಇವಾಗ ಎಳ್ನೀರು ಚಾಲೆಂಜ್ ಟೈಮ್. 3 ಸೇಮ್ ಸೈಜ್ ಹೇಳಿದ್ದೀನಿ. ಸೇಮ್ ಸೈಜು, 3 ಸೇಮ್ ಸೈಜು. ಫಸ್ಟ್ ಅಟೆಂಪ್ಟಲ್ಲಿ ಇವೊಂದು ಸ್ವಲ್ಪ ಚಿಕ್ಕದಿತ್ತು, ಆದರೂ ಖಾಲಿ ಮಾಡಿರಲಿಲ್ಲ ಇವನು. ಇವಾಗ ಸೆಕೆಂಡ್ ಅಟೆಂಪ್ಟ್. ಏನೋ ಓಕೆ, ಸೇಮ್ ಎಲ್ಲ 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 ಚಿಕ್ಕದು ಎತ್ಕೊಂಬಿಟ್ಟ ಅಂತ ಭಯ ಆಯ್ತು. ನಾನು ಸೇಮ್ ಸೈಜ್ ಅಂತ ಆಗಿದ್ದು ಹೇಳಿದ್ದೀನಿ. ಅನ್ನೋದು ಮ್ಯಾಟರ್ ಆಗೋದು. ಸ್ಟಿಲ್ ಸ್ಟಾರ್ಟ್ ವಿಡಿಯೋ ಸ್ಟಾರ್ಟ್. ಓಕೆ ಅಲ್ಲ? 1 2 3 ಶಾಟ್. తిరుపు ముందు ఎందుకు కొంచెం ముందు లాస్ట్ ಚಂದು ಅದು ನಿಂಗೆ ಎತ್ತಿದ್ರು ಆಗಿರೋದು ಅಲ್ಲಿ ಬ್ರೋ. ಸೋಡಾ ಚಾಲೆಂಜ್ ಮೋಸ ಮಾಡ್ಬಿಟ್ಟ ಮಚ್ಚ ಅವನು. ನಮ್ಮ ತೋರಿಸ್ತೀನಿ ನೋಡು. ನಾನು ಮೋಸ ಮಾಡಿಲ್ಲ. ನಾನು ಇವಾಗ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀನಿ. ಮಾರ್ನಿಂಗ್ ಇವ್ರಿಗೂ ತೋರಿಸಿದೆ. ಇವ್ರು ಫಸ್ಟ್ ಟೈಮ್ ಕೊಡ್ದಿರೋದು. ಯಾಕೆ ನಾನು ಹಾಕೋ ಮುಂಚೆ ಇವ್ರು ಹಾಕಿದ್ರು. ಗೊತ್ತಾಗಿಲ್ಲ ಅಲ್ಲ? ಚಾಲುಕಾಗಿ ಇರ್ಬೇಕು ಬ್ರೋ ಈ ಜಗತ್ತಲ್ಲಿ. ಈ ಜಗತ್ತಲ್ಲಿ ಚಾಲುಕ್ಯತೆ ಹೆಚ್ಚು. ಸಿಗ್ತಾ ಇಲ್ವಾ? ಚಂದು, ಈ
ಬ್ಯಾಗಲ್ಲಿ ನೋಡು ವಾಲೆಟ್ ಇದೆಯಾ ಅಂತ. ತೆಗಿಯೋ ಎಲ್ಲ ಈಚೆ ಈಚೆ ಎತ್ತಿಕ್ಕು ಮತ್ತೆ ತಗ್ಡಿ ಈಚೆ ಎತ್ತಿಕ್ಕು ಮತ್ತೆ ಏಯ್ ನೀನು ನನ್ನ ಮಗ ವಾಲೆಟ್ ಇದೆಯಾ ಇದೆಯಾ ಸಿಕ್ಕಾ ಇರ್ಕಾ ಇಲ್ಲ ಅಂತೆ. ಏನಾದ್ರೂ ಒಂದು ಇದೆ ಬ್ರೋ ಜೋಬಲ ಇದೆ ಸರ್. ಇವನು ಯಾರೋ ಇವನು ಅವಾಗ್ಲಿಂದ ವಾಲೆಟ್ ಕಲ್ದೋಯ್ತು ಒಂದು ಜೋಬಲ್ಲ ಇಟ್ಕೊಡು ಬ್ರೋ. ಎವ್ರಿಥಿಂಗ್ ಇಸ್ ನಾಟ್ ಫನಿ ಬ್ರೋ. ಕ್ಯಾಪ್ನ ಬಂದಿಲ್ಲ ಬ್ರೋ. ಓಕೆ ಜೋಬಲ್ಲಿ ಇರೋದಕ್ಕೆ ಕ್ಯಾಪ್ನ ಬಂದಿಲ್ಲ ಅದಂಗೆ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡವ್ರೆ. ರೆಡ್ ಹ್ಯಾಂಡ್ ಆಗಿ ಮೂರು ರೈಡ್ ಮಿಸ್ ಮಾಡಿದ್ಯಲ್ಲ. ಯಾವ್ದು 3-1 ಲಾಸ್ಟ್ ನೀವು ಹೋಗಿರೋ ಮೂರು ನಾನು ಮಿಸ್ ಮಾಡಿದ್ದೆ. ತಿರುವಣ್ಣಾಮಲೈ ತಿರುವಣ್ಣಾಮಲೈ ಮತ್ತೆ ಇನ್ನೊಂದು ಯಾವ್ದೋ ಒಂದು ಮಲ್ಲಪ್ಪ ಕೊಂಡ. ಮಚ್ಚ ನೀನು ಮಲ್ಲಪ್ಪ ಕೊಂಡ ಬರ್ಬೇಕಿತ್ತು. ನೀನು ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದ ನೀನು. ಏನ್ ಬ್ರೋ ಏನು ಮಾಡಕ್ಕಾಗಲ್ಲ, ಮಿಸ್ ಮಾಡ್ಕೊಂಡೆ. ಮಲ್ಲಪ್ಪ ಕೊಂಡ ರೈಡ್ ನಮ್ದು ಬೆಳಗ್ಗೆ ಫಾಗ್ ಅಲ್ಲಿ. ಮೈ ಗಾಡ್. ಲಕ್ಕಿಲಿ ಸಿದ್ಧಾಂತ್ ಬಂದ. ಸಿದ್ಧಾಂತ್ಗೆ ಆ ಚಾನ್ಸ್ ಸಿಕ್ತು ನೋಡು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಅವನು ಎಷ್ಟು ಶಾಕ್ ಆದ ಅಂದ್ರೆ ಬ್ಯಾಂಗ್ಳೂರಲ್ಲಿ ಈ ತರ ಏನೋ ಒಂದು ಫಾಗ್ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಅದಂತೂ ದಟ್ಸ್ ಮೈ ಮೋಸ್ಟ್. ನಂದೊಂದು ವಿಡಿಯೋ ಬೇರೆ ರೀಲ್ಸ್ ಅಲ್ಲಿ ವೈರಲ್ ಆಗ್ಬಿಟ್ಟಿದೆ. ಅರೌಂಡ್ 5 lakhs ವ್ಯೂಸ್ ಬಂದ್ಬಿಡೋದು ಅದಕ್ಕೆ. ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದೀರಾ ಅಂದರೆ ಗೋ ಟು ನಿಲನ್ ಮಾತಂಡ ಇನ್ಸ್ಟಾಗ್ರಾಮ್, ಅಲ್ಲಿ ನಿಮಗೆ ಆ ಬ್ಲಾಗ್ ಸಿಗುತ್ತೆ. Look at this vlog, this is Eiffel Tower, beautiful. ಮಗ ತೋರಿಸೋದು ಕ್ರೇಜಿ ಅದಂತೂ. ಇವನೊಂದು ದಿವಸ ನನಗೆ ಕಾಲ್ ಮಾಡಿ ನಗ್ತಾ ಇದ್ದಾನೆ. ಎಂತಕ್ಕೆ ನಗ್ತಾ ಇದ್ರು ಮಗ, ನೀನೊಂದು ರೀಲ್ ಹಾಕಿದ್ದಲ್ಲ ಇನ್ಸ್ಟಾಗ್ರಾಮ್ನಲ್ಲಿ, ಅದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ಯಾ ಅಂತ. ಫಸ್ಟ್ ಟೈಮ್ ಕೇಳ್ಬಿಟ್ಟಂತೂ ನಂಗಂತೂ ಬಿದ್ದು ನಕ್ಕಿದ್ದೇನೆ ರಾತ್ರಿ ಅಂತೂ. ಇದು Hey, my, look at that weather there. Look like the Eiffel Tower, just like in France. Guys, let's run there. This whole setup is electric, and this enormous pole is truly huge. It truly resembles the magnificent Eiffel Tower. This is supposed to be the Eiffel Tower, right? But it really doesn't look like the actual monument. ಈ ತರ ವಿಡಿಯೋ ಮಾಡ್ಬಿಟ್ಟು ಕಳ್ಸಿದ. ನಾನು ಮಾತಾಡಿದ್ ಕನ್ನಡದಲ್ಲಿ, ಅದು ಟ್ರಾನ್ಸ್ಲೇಟ್ ಮಾಡಿದ್ ನೋಡಿದ್ರೆ This biggest monument is supposed to be Eiffel Tower. What? But it's not. ಮೈ ಗಾಡ್. ಅದಕ್ಕೆ ಹೇಳೋದು ಹೋಗಿದ್ಯಲ್ಲ ಬ್ರೋ, ಟರ್ನ್ ಆಗಿ ನಿಂತದ. ಅವ್ರು ಹೆಂಗೋ ಹಿಂಗ್ ಬಂದ, ಅವನು ಈ ಕಡೆಯಿಂದ ಬಂದಿರ್ತಾನಂತ. ಉಲ್ಟಾ ಬಂದಿರ್ತಾನೆ ಅಲ್ವಾ? ಉಲ್ಟಾ ಬಂದು ಆಡ್ಸಿರ್ತಾನೆ. ಹೇಳ್ಬಿಟ್ಟೆ I love you ಅಂತ ಹೇಳ್ಬಿಟ್ಟೆ. ನೋಡ್ಬಿಟ್ಟೆ ಸಾರಿ ತಿರುಗಿ ನೋಡ್ಬಿಟ್ಟೆ. ಗಾಯ್ಸ್, ನಮ್ಮ ಟ್ರಿಪ್ ಇಲ್ಲಿ ಎಂಡ್ ಆಯ್ತು. Yes. ನಮ್ಮ ದೊಡ್ಡ ಮನ್ಸರು ಟ್ರಿಪ್ ನಮ್ದು ಎಂಡ್ ಆಗಿಲ್ಲ, ಹಾ. ಮಿಸ್ಟರ್ ಸಂತೋಷ್ ಮಾತ್ರ ಎಂಡ್ ಆಗಿದೆ. ಫೈನಲಿ ಮೇಡ್ ಇಟ್ ಬ್ರೋ. ಫೈನಲಿ ಮೇಡ್ ಇಟ್. ಬಾಯ್ ಅನ್ಬಿಡ ಮಗ. ಬಾಯ್ ಬ್ರೋ, ಬಾಯ್ ಬಾಯ್ಸ್. ಬಾಯ್ ಬಾಯ್. ಇವಾಗ ಒಬ್ಬೊಬ್ಬರನ್ನೇ ಕ್ಯಾಬ್ ಅಲ್ಲಿ ಇರ್ತಾರಲ್ಲ, ಅವ್ರ ತರ ಡ್ರಾಪ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನಾನೇ. ನೆಕ್ಸ್ಟ್ ಇವನು OTP ಕೇಳ. OTP ಮಾತ್ರ ದುಡ್ಡೆಲ್ಲ ಕೊಡಲ್ಲ. ಇವಂದು ಸ್ಟಾಪ್ ಬಂತು ಫೈನಲಿ. ಡ್ರಾಪ್ ನಂಬರ್ 2. ಸಾರಿ ಇವನು ನನ್ನ ಮಗ ಈಗ ಮುಂದೆ ಬರ್ತಾನೆ. ಡಿಕ್ಕಿ ಓಪನ್ ಮಾಡೋದು 35. ಎಸ್ ಮಾಡಿದೆ. ಬಾಯ್ 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 ಬಾಯ್.
ಗೈಸ್ ನಾವು ಇನ್ನೇನೋ ಒಂದು 10-15 ಮಿನಿಟ್ಸ್ ಓಡ್ತೀವಿ, ಮನೆಗೆ ರೀಚ್ ಆಗ್ತೀವಿ. ಸೋ ಫಾರ್ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಇಟ್ ವಾಸ್ ಅಮೇಝಿಂಗ್ ಟ್ರಿಪ್ ದಿಸ್ ಟೈಮ್. ಫಸ್ಟ್ ಟೈಮು ಏನೋ ನಾವೆಲ್ಲ ಕಾರಲ್ಲಿ ಹೋಗಿದ್ದು ಟು ಒನ್ ಪ್ಲೇಸ್. ಸೂಪರ್ ಎಕ್ಸ್ಪೀರಿಯನ್ಸ್, ಎಂಜಾಯ್ ಮಾಡಿದ್ವಿ. ನಾವು ಬೈಕಲ್ಲೇ ಲೈಕ್ ಐ ಸೆಡ್ ಬೈಕಲ್ಲೇ ಪ್ಲ್ಯಾನ್ ಹಾಕಿದ್ದು. ಬಟ್ ಈ ಸತಿ ಸ್ವಲ್ಪ ಟ್ರೆಕ್ಕೆಲ್ಲ ಇದ್ದಿದ್ದರಿಂದ ಸ್ವಲ್ಪ ನಾವು ಕಾರಲ್ಲೇ ಹೋಗೋಣ, ಪೀಸಾಗಿ ಹೋಗೋಣ. ದಟ್ಟು ತಮಿಳ್ನಾಡು ಸಖತ್ ಹೀಟ್ ಇರುತ್ತೆ, ಅದಕ್ಕೆ ರಿಲ್ಯಾಕ್ಸಾಗಿ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಆ್ಯಂಡ್ ಇಟ್ಸ್ ವರ್ತ್ that money, it is worth that time, it's worth that memory, and we captured every single thing. Part of life. So hello. ಹೌದು, Exactly. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಹೇಳಿದ್ರೆ ಸ್ಪೆಷಲಿ ಅಂತ ಹೇಳ್ಬೇಕು, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮಾಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಏನಾದ್ರು ಇದ್ರೆ ನಿಮ್ಮ ಕನ್ನಡಿಗರನ್ನ ಬೆಳೆಸಿ. Alright guys, thank you so much for watching. See you on my next vlog. Bye bye.